ತಹಸೀಲ್ದಾರ್ ವಿರುದ್ಧ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ. ಎಸ್ಆರ್ ಶ್ರೀನಿವಾಸ್ ಪದಾಧಿಕಾರಿಗಳ ನಡುವೆ ಮಾತಿನ ಚಕಮಕಿ. ಗುಬ್ಬಿ ತಹಸೀಲ್ದಾರ್ ವಿರುದ್ಧ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಗುಬ್ಬಿ ಬಸ್ ನಿಲ್ದಾಣದಿಂದ ಸರ್ಕಲ್ ಮೂಲಕ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ನಂತರ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದ ನೂರಾರು ಮಂದಿ ರೈತರು ಗುಬ್ಬಿ ತಹಸೀಲ್ದಾರ್ ಆರತಿ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಭೂಮಿಗಾಗಿ ರೈತರು ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಿ ರೈತ ಸಂಘದ ಸದಸ್ಯರನ್ನ ನಿಂದಿಸಿ ಆರೋಪ ಮಾಡಿದ್ದ ತಹಸೀಲ್ದಾರ್ ರೈತರ ಬಳಿ ಕ್ಷಮೆ ಕೇಳಬೇಕು, ಅಲ್ಲದೆ ಭೂಮಿಗಾಗಿ ಸಲ್ಲಿಸಿರೋ ಅರ್ಜಿಗಳನ್ನ ಸ್ವೀಕರಿಸಬೇಕೆಂದು ಒತ್ತಾಯಿಸಿದ್ರು. ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಮಾತನಾಡಿ, ತಹಸೀಲ್ದಾರ್ ಅವರೇ, ಅರ್ಜಿ ಸಲ್ಲಿಸಲು ಎಲ್ಲರೂ ಬರುವ ಬದಲು ಒಬ್ಬರೇ ಗ್ರಾಮದ ಎಲ್ಲ ಅರ್ಜಿಗಳನ್ನ ತಂದು ಸಲ್ಲಿಸಲು ಸೂಚಿಸಿದ್ರು. ಆದರೆ ಮಾತಿನಂತೆ ಸಂಘದ ಸದಸ್ಯ ಅರ್ಜಿ ಸಲ್ಲಿಸಲು ಹೋದಾಗ ಎಲ್ಲ ಅರ್ಜಿಗಳನ್ನ ಸ್ವೀಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಪೊಲೀಸ್ ಕೇಸ್ ಮಾಡುವುದಾಗಿ ಬೆದರಿಸಿದ್ದಾರೆ. ಅಲ್ಲದೆ ಅರ್ಜಿಗೆ ₹1000 ಪಡಿತಾರೆ ಎಂದು ಆರೋಪವನ್ನ ಕೂಡ ಮಾಡಿದ್ದಾರೆ. ಕೂಡಲೇ ತಹಸೀಲ್ದಾರ್ ಅವರು ಕ್ಷಮೆ ಕೇಳಿ ರೈತರಿಗೆ ಸೂಕ್ತ ಉತ್ತರವನ್ನ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಕೃಷಿ ಕೂಲಿಕಾರರಿಗೆ ಅರ್ಜಿ ಕೇಳ್ತಕ್ಕಂಥದ್ದು, ಭೂಮಿ ಕೇಳ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ನೂರಾರು ಅರ್ಜಿಗಳನ್ನು ನಾವು ತಂದು ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಹೇಳ್ತೀನಿ ಏನು ಅಂತ. ತಹಸೀಲ್ದಾರ್ ಅವರೇ ನಮ್ಮ ರೈತ ಮುಖಂಡರುಗಳನ್ನ ದಾರಿ ತಪ್ಪಿಸಿ ಹೋರಾಟದ ಸಂದರ್ಭದಲ್ಲಿ ಎಲ್ಲ ಬರೋದು ಬೇಡ, ನಿಮ್ಮ ಗ್ರಾಮದಲ್ಲಿ ಯಾರೆಲ್ಲ ಭೂ ರೈತರಿದ್ದಾರೋ ಯಾರೆಲ್ಲ ಇದ್ದಾರೋ ಅವರೆಲ್ಲ ಅರ್ಜಿಗಳನ್ನ ತಗೊಂಡು ಬನ್ನಿ, ದೃಢೀಕರಣ ಕೊಡ್ತೀನಿ ಅಂತ ಹೇಳಿದ್ದು. ಆದರೆ ಅವರು ತಾನು ಬಹಿರಂಗವಾಗಿ ಹೇಳಿದ ಮಾತಿಗೆ ವಿರುದ್ಧವಾಗಿ ಅವರೇ ನಡ್ಕೊಂಡು ಇವತ್ತು ದ್ರೋಹ ಎಸಗಿದ್ದಾರೆ. ಈ ವೇಳೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರತಿಭಟನಾ ಸ್ಥಳಕ್ಕಾಗಮಿಸಿ ಪ್ರತಿಭಟನಾಕಾರರ ಜೊತೆ ಮಾತನಾಡುವ ಕೆಲಸವನ್ನ ಮಾಡಿದ್ರು. ಈ ವೇಳೆ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಶಾಸಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಮುಗ್ಧ ರೈತರ ದಿಕ್ಕು ತಪ್ಪಿಸೋ ಕೆಲಸವನ್ನ ಮಾಡ್ತಿದ್ದೀರಾ, ಅಲ್ಲದೆ ಸರ್ಕಾರದ ನಿಯಮ ಆದೇಶಗಳನ್ನ ರೈತಿಗೆ ತಿಳಿಸೋದು ಬಿಟ್ಟು ಜಮೀನು ಸಿಗುತ್ತೆ ಅಂತ ಅರ್ಜಿ ಹಾಕಿಸಿ ಪ್ರತಿಭಟನೆ ಮಾಡಿಸೋದು ಸರಿಯಲ್ಲ ಅಂತ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳನ್ನ ಶಾಸಕರು ತರಾಟೆಗೆ ತೆಗೆದುಕೊಂಡ್ರು. ಇನ್ನೇನು ವಾಗ್ದಾನ ನಡೆದು ಮಾತು ತಾರಕಕ್ಕೇರುವ ವೇಳೆಗೆ ಪೊಲೀಸರು ಸಂಘದ ಪದಾಧಿಕಾರಿಗಳನ್ನ ಸ್ಥಳದಿಂದ ಕರೆದೊಯ್ದರು. ನಂತರ ಅರ್ಜಿ ಸಲ್ಲಿಸಲು ಬಂದಿದ್ದ ರೈತರ ಜೊತೆ ಮಾತನಾಡಿ, ಸರ್ಕಾರ ಈಗ ಯಾವುದೇ ಅರ್ಜಿ ಆಹ್ವಾನ ನೀಡಿಲ್ಲ, ಈ ರೀತಿ ದಿಕ್ಕು ತಪ್ಪಿಸೋರ ಬಗ್ಗೆ ಎಚ್ಚರಿಕೆ ವಹಿಸಿ, ಹಣ ನೀಡಿ ಮೋಸಕ್ಕೆ ಸಿಲುಕಬೇಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ರೈತರ ಜೊತೆ ಚರ್ಚಿಸಿ ಸಮಾಧಾನದ ಮಾತುಗಳನ್ನಾಡಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.